ಸಿಗ್ತಾ ಇದೆ. ಈಗಿನ ಮಕ್ಕಳಿಗೆ ಈಗಿನ ಜನರೇಷನ್ ಹೇಗಿದೆ ಅಂತ ಹೇಳಿದ್ರೆ ಭಾರಿ ಸ್ಪೀಡ್, ಭಾರಿ ಫಾಸ್ಟ್, ಎಲ್ಲದರಲ್ಲಿಯೂ ಬುದ್ಧಿವಂತರೆ. ನಮ್ಮ ತರ ಅಲ್ಲ. ಹಿಂದಿನ ಕಾಲದಲ್ಲಿ ನಾವೆಲ್ಲ ಮಕ್ಕಳಾಗಿರುವಾಗ, ನಾವೆಲ್ಲ ಸ್ಟೂಡೆಂಟ್ ಆಗಿರುವಾಗಿನ ಪರಿಸ್ಥಿತಿ ಈಗ ಇಲ್ಲ. ಮತ್ತೆ ಮಕ್ಕಳಿಗೆ ಈಗ ಎಲ್ಲಾ ರೀತಿಯ ಫೆಸಿಲಿಟೀಸ್ಗಳು ಸಹ ಸಿಗ್ತಾ ಇದ್ದಾವೆ. ಆದ್ರೂ ಇದನ್ನ ಬ್ರಾಸ್ ಬ್ಯಾಂಡ್ ನ ವಿಚಾರದಲ್ಲಿ ಆದ್ರೂ ಮಕ್ಕಳು ತುಂಬಾ ಇಂಟ್ರೆಸ್ಟ್ ಅನ್ನು ಕೊಡ್ತಾ ಇದ್ದಾರೆ. ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಇನಾಸಾರ್ ಸರ್ದಿಕಟ್ಟೆ. ವೀಕ್ಷಕರೇ, ಇವತ್ತೊಬ್ಬ ವಿಶೇಷ ಅತಿಥಿಯನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ. ಅವರ ಸಾಧನೆ ಏನು, ಅವರ ಹಿನ್ನೆಲೆ ಏನು, ಎಲ್ಲವೂ ನಿಮಗೆ ಇವತ್ತು ಮಾಹಿತಿ ನೀಡ್ತಾ ಇದ್ದೇನೆ. ವೀಕ್ಷಕರೇ, ನಾವೆಲ್ಲ ಮನೋರಂಜನೆಗಾಗಿ ನಮ್ಮ ಜಾತ್ರೆಗಳಲ್ಲಿ ಆಗಲಿ, ನಮ್ಮ ಒಂದು ಕಾರ್ಯಕ್ರಮಗಳಲ್ಲಿ ಆಗಲಿ, ನಮ್ಮ ಮದುವೆ ಒಂದು ಸಮಾರಂಭಗಳಲ್ಲಿ ಆಗಲಿ ನಾವು ಬ್ರಾಸ್ ಬ್ಯಾಂಡ್ ಅನ್ನು ನಾವು ನೋಡ್ತಾ ಇರ್ತೇವೆ. ಆ ಬ್ರಾಸ್ ಬ್ಯಾಂಡ್ ಅದರ ಒಂದು ಏನು ಹಿಂದಿನ ಕಾಲದ ಒಂದು ಗತ ವೈಭವವನ್ನು ಈಗಲೂ ಜನರಿಗೆ ಉಳಿಸಬೇಕು, ಅದನ್ನು ಬೆಳೆಸಬೇಕು ಎನ್ನುವಂತಹ ಒಂದು ದೃಷ್ಟಿಯಿಂದ ಒಬ್ಬ ಸಾಧಕರು ಅದಕ್ಕಾಗಿಯೇ ತಮ್ಮ ಜೀವನವನ್ನು ಒಂದು ಮುಡಿಪಾಗಿಟ್ಟಿದ್ದಾರೆ. ತುಂಬಾ ಜನರಿಗೆ ಒಂದು ಟ್ರೈನಿಂಗ್ ನೀಡ್ತಾ ಅದರ ಗುರುಗಳಾಗಿ ಅದು ಮಾತ್ರ ಅಲ್ಲ, ಅದರ ಒಂದು ಹಿನ್ನೆಲೆ ಒಂದು ಶಾಲಾ ಮಕ್ಕಳಿಗೆ ತರಬೇತಿ ನೀಡುವುದಾಗಲಿ ಅಥವಾ ಇನ್ನಿತರ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಒಂದು ಒಳ್ಳೆ ಮಾಹಿತಿ ನೀಡುವುದಾಗಲಿ ಮಾತ್ರವಲ್ಲ, ಅದರ ಒಂದು ಸರ್ವಿಸ್ ಮಾಡುವುದಾಗಲಿ ಅದನ್ನು ಮಾಡ್ತಾ ಇದ್ದಾರೆ. ಅಂತವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಹೆಸರಾಗಿರ್ತದೆ ರಫಾಯಲ್ ಒಗ್ಗ. ಅವರು ಒಂದು ಇದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ಅವರಿಂದ ಮಾಹಿತಿ ಪಡೆಯೋಣ. ಬನ್ನಿ ವೀಕ್ಷಕರೇ. ನಿಮಗೆ ನಮ್ಮ ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತವನ್ನು ನೀಡ್ತಾ ಇದ್ದೇವೆ ಸರ್. ಧನ್ಯವಾದಗಳು ಎಲ್ಲರಿಗೂ. ನೋಡಿ ವೀಕ್ಷಕರೇ, ಇವರ ಆಗಿದ್ದಾರೆ ರಫಾಯಲ್ ಒಗ್ಗ. ಒಂದು ಬ್ಯಾಂಡ್, ಬ್ರಾಸ್ ಬ್ಯಾಂಡಿನ ಒಂದು ಏನು ಇನ್ಸ್ಟ್ರೂಮೆಂಟ್ ಇದೆ ಅದರ ಸಂಪೂರ್ಣ ಒಂದು ಮಾಹಿತಿಯನ್ನು ಪಡೆದು ಅದರ ಒಂದು ಸಂಪೂರ್ಣ ಕೆಲಸವನ್ನು ಮಾಡಿ, ಅಷ್ಟು ಮಾತ್ರ ಅಲ್ಲ, ಒಂದು ಮಕ್ಕಳಿಗೆ ಇನ್ನು ಮುಂದಕ್ಕೆ ಈ ಒಂದು ಕಲ್ಚರ್ ಉಳಿಬೇಕು ಎನ್ನುವಂತ ಪಣದೊಟ್ಟು ಅವರಿಗೆ ಒಂದು ಟ್ರೈನಿಂಗ್ ನೀಡ್ತಾ ಇರುವಂತಹ ಒಂದು ಗುರುಗಳು ಅಂತವರು ಇವತ್ತು ನಮ್ಮ ಜೊತೆ ಇರುವುದು ನಮಗೆ ಸಂತೋಷ ಆಗ್ತದೆ. ಇವರನ್ನು ನಿಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ನೀಡ್ತೇವೆ ಸರ್. ಸರ್, ನಿಮ್ಮ ಈ ಒಂದು ಜರ್ನಿ, ಈ ಒಂದು ಬ್ರಾಸ್ ಬ್ಯಾಂಡ್ ನ ಜರ್ನಿ ಹೇಗೆ ಆಯ್ತು ಸರ್? ಮೂಲತಃ ನಾನು ಬ್ಯಾಂಡ್ ಅನ್ನ ಕಲ್ತಿದೆ, ಆದ್ರೆ ಮುಂದುವರಿಸಲಿಲ್ಲ. ಅನಿವಾರ್ಯ ಕಾರಣದಿಂದ ಬ್ಯಾಂಗ್ಳೂರಿಗೆ ಹೋದೆ, ಜಾಬಿಗೆ ಸೇರಿದೆ. ಎಜುಕೇಶನ್ ಮುಗಿದ ಪ್ರಥಮದಲ್ಲಿ KMC ಮಣಿಪಾಲದಲ್ಲಿ ಜಾಬ್ ಮಾಡಿದೆ ಒಂದು ಸ್ವಲ್ಪ ವರ್ಷ. ಅದ ನಂತರ ಬ್ಯಾಂಗ್ಳೂರಿಗೆ ಹೋದೆ. ಬ್ಯಾಂಗ್ಳೂರ್ ಸಾಫ್ಟ್ವೇರ್ ಟೆಕ್ನಾಲಜಿಯಲ್ಲಿ 18 ವರ್ಷ ಕೆಲಸ ಮಾಡಿದೆ. ಆವಾಗ ಬ್ಯಾಂಡಿನ ಟಚ್ ಇಲ್ಲ ಆಗಿತ್ತು. ಅಲ್ಲಿಯ ನೌಕರಿಯನ್ನ ಕಾರಣಾಂತರಗಳಿಂದ ಬಿಡ್ಬೇಕಾಯ್ತು. ಕಾರಣ ಅದು ರಾತ್ರಿ ಪಾಳಿಯಲ್ಲಿ ಜಾಸ್ತಿ ತುಂಬಾ ಸಮಸ್ಯೆ ಇತ್ತು. ಆದುದರಿಂದ ನಾನೇನ್ ಮಾಡಿದೆ ಅಂದ್ರೆ ಆ ಕೆಲಸವನ್ನ ಬಿಟ್ಟು ಊರಿಗೆ ಮರಳಿ ಬಂದೆ. ಬ್ಯಾಂಡ್ ನನಗೆ ಬರ್ತಿತ್ತು. ನಾನು ಬೇರೆ ಎಲ್ಲ ಜಾಬಿಗೆ ಸೇರಿದಾಗ ಅಲ್ಲಿ ಸಂಬಳದ ವಿಚಾರದಲ್ಲಿ ಸಮಸ್ಯೆ ಇತ್ತು. ಆದುದರಿಂದ ಅನಿವಾರ್ಯವಾಗಿ ನಾನು ಬ್ಯಾಂಡಿನ ಫೀಲ್ಡಿಗೆ ಬಂದೆ. ಅನಿವಾರ್ಯವಾಗಿ ಬ್ಯಾಂಡಿನ ಫೀಲ್ಡಿಗೆ ಬಂದು ಅದನ್ನೇ ಮುಂದುವರಿಸ್ಕೊಂಡು ಹೀಗೆ ಸಟ್ಟಿನವರ ಸಂಗಡ ಕೆಲಸ ಮಾಡಲಿಕ್ಕೆ ಶುರು ಮಾಡಿ ಅದರಲ್ಲಿ ನಾನು ನೆಲೆ ನಿಂತೆ. ಅದರಲ್ಲಿ ನೆಲೆ ನಿಲ್ಲುವಾಗ ನನಗೆ ಶಾಲಾ ಮಕ್ಕಳಿಗೆ ಬ್ಯಾಂಡ್ ಕಲಿಸೋ ಒಂದು ವಿಚಾರ ಮೊದಲಿಂದಾನು ಇತ್ತು. ಯಾಕಂದ್ರೆ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರವೇ ಮಕ್ಕಳಿಗೆ ಬ್ಯಾಂಡಿನ ಇನ್ಸ್ಟ್ರೂಮೆಂಟ್ ಅನ್ನ ಒದಗಿಸ್ತದೆ. ಖಾಸಗಿ ಶಾಲೆಯಲ್ಲಿ ಸಹ ಇತ್ತು. ಈ ಸಂದರ್ಭದಲ್ಲಿ ನನಗೆ ಪ್ರಥಮವಾಗಿ 2005ರಲ್ಲಿ ಊರಿಗೆ ಬಂದು ನೆಲೆ ನಿಂತಾಗ ವಾಮಂಜೂರಿನ ಸಿಪ್ರಿಯನ್ ಮ್ಯಾನೇಜರ್ಸ್ ಅಂತ ಹೇಳುವವರು ಒಂದು ಶಾಲೆಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಅದು ಶುಭೋದಯ CBSE ಮೂಡುಶೆಡ್ಡೆ. ಪ್ರಥಮವಾಗಿ ನಾನು ಆ ಶಾಲೆಗೆ ಹೋಗಿದೆ. ಅದ ನಂತರ ಒನ್ ಬೈ ಒನ್ ಹೀಗೆ ಶಾಲೆಗಳಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರಿಂದ ನಾನು ಈಗ ತುಂಬಾ ಶಾಲೆಗಳಿದ್ದಾವೆ ನನಗೆ. ಮಂಜೇಶ್ವರದ ಡಾನ್ ಬಾಸ್ಕೋ ಸೆಂಟ್ರಲ್ ಸ್ಕೂಲಿಂದ, ಮಂಜೇಶ್ವರದ ಇನ್ಫೆಂಟ್ ಜೀಸಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಮಂಜೇಶ್ವರ ಸಿಟಿ, ಮೊಗರ್ನಾಡು ಅಮ್ಟೂರು ದೇವಮಾತಾ ಇಂಗ್ಲಿಷ್ ಮೀಡಿಯಂ ಶಾಲೆ, ಅಲ್ಲಿಪಾದೆಯಲ್ಲಿ ಸೆಂಟ್ ಜಾನ್ಸ್ ಹೈಸ್ಕೂಲ್ ಉಂಟು. ಈ ಕಡೆ ಮೇರಮಜಲಿನಲ್ಲಿ ಸೆಂಟ್ ಜೋಸೆಫ್ ಕನ್ನಡ ಅನುದಾನಿತ ಪ್ರಾಥಮಿಕ ಶಾಲೆ, ಬ್ಲೋಸಮ್ ಬೆಳುವಾಯಿ, ಕ್ರೈಸ್ಟ್ ಕಿಂಗ್ ಕಾರ್ಕಳ, ಹಾಗೆ ಸೆಂಟ್ ಲಾರೆನ್ಸ್ ಮೂಡಬೆಳ್ಳೆ. ಹೀಗೆ ಎಷ್ಟೋ ಶಾಲೆಗಳಲ್ಲಿ ನಾನು ವಿದ್ಯಾರ್ಥಿಗಳ ಸಂಗಡವೇ ಬ್ಯಾಂಡ್ ಅನ್ನು ಮಾಡ್ಕೊಂಡಿದ್ದಾರೆ. ಇದರ ನಡುವೆ ಬೇಂದೂರು ಚರ್ಚಿನವರು 2 ವರ್ಷದ ಇತ್ತೀಚೆಗೆ ಅವರು ಸಹ ಒಂದು 30 ಮಕ್ಕಳನ್ನ ಕರೆದುಕೊಂಡು ಅಲ್ಲಿಯೂ ಒಂದು ಬ್ಯಾಂಡ್ ಸೆಟ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಎಲ್ಲಾ ಕಡೆಯಲ್ಲಿ ನಾನು ಹೋಗುವುದು ಮಕ್ಕಳ
ಸಂಗಡ ಮಕ್ಕಳಿಗೆ ಮಾತ್ರ ಟ್ರೈನ್ ಮಾಡ್ಲಿಕ್ಕೆ ಹೋಗುವುದು. ಇಲ್ಲಿ ದೊಡ್ಡವರು ಯಾರು ಇಲ್ಲ, ಎಲ್ಲ ಸ್ಟೂಡೆಂಟ್ಸ್. ಇದೇ ರೀತಿ ವೆಸ್ಟ್ ಬೆಂಗಾಲ್ ಡಾರ್ಜಿಲಿಂಗ್ ನಲ್ಲಿ ನನಗೆ 2 ಶಾಲೆ ಉಂಟು. ಒಂದು ಸೈಂಟ್ ಸ್ಟೀಫನ್ಸ್ ಅಕಾಡೆಮಿ ಕಾಫರ್ ಡಾರ್ಜಿಲಿಂಗ್, ಇನ್ನೊಂದು ಸೈಂಟ್ ಜೋಸೆಫ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಗಿಡ್ ಡಬ್ಲಿಂಗ್ ಡಾರ್ಜಿಲಿಂಗ್. ಅಲ್ಲಿ ಸಹ ನಾನು ವರ್ಷಕ್ಕೆ 1 ಸಲ ಅಥವಾ 2 ಸಲ ಅಲ್ಲಿ ಸಹ ಮಕ್ಕಳಿಗೆ ಟ್ರೈನ್ ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದೇನೆ. ಮತ್ತೆ ಮಕ್ಕಳ ಸಂಗಡ ಶಾಲೆಯಲ್ಲಿ ಅವರ ಒಂದು ಟೈಮ್ ಟೇಬಲ್ಗೆ ಹೊಂದಿಕೊಂಡು ಅವರಿಗೆ ಸರಿಯಾದ ರೀತಿಯಲ್ಲಿ ಟ್ರೈನ್ ಮಾಡಿ ಈ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಖಂಡಿತ ಸರ್. ನೋಡಿ ವೀಕ್ಷಕರೇ, ಎಷ್ಟು ಶಾಲೆಗಳು ಅವರು ಹೆಸರು ಹೇಳಿದಂತೂ ನಿಮಗೆ ಕಾಣ್ತಾ ಇದೆ. ಈ ಒಂದು ಮಕ್ಕಳ ಕಲಿಕೆಯಿಂದಲೇ ನಾವು ಇವತ್ತು ಇವರ ಮನೆಗೆ ಬರ್ಲಿಕ್ಕೆ ಕಾರಣ. ಯಾಕಂತ ಹೇಳಿದ್ರೆ, ಇದಕ್ಕೆ ಮೊದಲು ಒಂದು 3 ತಿಂಗಳ ಹಿಂದೆ ಒಂದು ಸಣ್ಣ ಬಾಲಕನ ಒಂದು ಟ್ರಂಪೆಟ್ ನುಡಿಸುವುದನ್ನು ಶಾನ್ ಎಂಬ ಹುಡುಗನ ಒಂದು ವಿಡಿಯೋ ಹಾಕಿದ್ದೆ. ಆ ಹುಡುಗ ಹೇಳಿದ್ದು, ನಾನು ಸಣ್ಣ ವಯಸ್ಸಲ್ಲೇ ನಮಗೆ ಕಲಿಸಿದಂತ ಗುರುಗಳಂದ್ರೆ ರಫೇಲ್ ವಗ್ಗ ಅಂತ. ಆ ಒಂದು ಹುಡುಗನ ಒಂದು ಮಾತಿಗೆ ಬೆಲೆ ಕೊಟ್ಟು ನಾವು ಇವತ್ತು ಇವರನ್ನು ಹುಡುಕಿಕೊಂಡು ಬಂದಿದ್ದೇವೆ. ನೋಡಿ, ಇಲ್ಲಿ ಬರುವಾಗ ಇವರು ಎಷ್ಟು ಶಾಲೆ ಮಕ್ಕಳಿಗೆ ಒಂದು ಟ್ರೈನಿಂಗ್ ಕೊಡ್ತಾರೆ ಅಂತ ನಾವೀಗ ಕೇಳಿದ್ದೇವೆ. ಯಾಕಂತ ಹೇಳಿದ್ರೆ, ಒಂದು ಮಕ್ಕಳಿಗೆ ಈ ಒಂದು ಕಲ್ಚರ್ ಇವರು ಕೊಟ್ಟಿದ್ದರಿಂದ ಈ ಒಂದು ಬ್ಯಾಂಡ್ ಏನಿದೆ, ಬ್ರಾಸ್ ಬ್ಯಾಂಡ್ ಆಗ್ಲಿ ಅಥವಾ ಶಾಲೆಯ ಬ್ಯಾಂಡ್ಗಳೆಲ್ಲ ಅವರ ಈ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸ ಮಾಡ್ತಾ ಇದ್ದೀರಿ ಸರ್. ಸರ್, ನೀವು ನಾನು ಈಗಲೇ ಹೇಳಿದಂತೆ ಶಾನ್ ಇವರದ್ದು ಸಣ್ಣ ಬಾಲಕ, ಅವನಿಂದು ಕೊರೋನಾ ಟೈಮ್ ಅಲ್ಲಿ ನೀವು ಕಲಿಸಿದಂತೆ ಅದೊಂದು ನೆನಪಿದೆ ನಿಮಗೆ? ಹೌದು, ಅಂತೋನಿಕಟ್ಟೆ ಬಜ್ಪೆ. ಆ ಸಂದರ್ಭ ಹೇಗಿತ್ತು ಅಂತ ಹೇಳಿದ್ರೆ, ಅವರ ತಂದೆಗೆ ಬ್ಯಾಂಡ್ ಸೆಟ್ ಆಲ್ರೆಡಿ ಉಂಟು. ಶಾನ್ ಅನ್ನ ತಂದೆ ಗ್ರೇಷಿಯನ್ ಡಿಸೋಜಾ, ಅವರು ಬ್ಯಾಂಡ್ ಸೆಟ್ ಇದ್ದವರು, ಬ್ಯಾಂಡ್ ಸೆಟ್ಟಿನಲ್ಲಿ ಕೆಲಸ ಮಾಡುವವರು. ಮತ್ತೆ ನನ್ನ ಪರಿಚಯ ಅವರಿಗಿತ್ತು, ನಾನು ಶಾಲೆಗಳಿಗೆಲ್ಲ ಹೋಗುದು ಬರುದು ಅವ್ರು ನೋಡ್ತಾ ಇದ್ರು. ಕೊರೋನಾ ಟೈಮ್ ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆಲ್ ಆಫ್ ಸಡನ್ ಆಗಿ ಎಲ್ಲವೂ ಬಂದ್ ಆಯ್ತು, ಸ್ವಿಚ್ ಆಫ್ ಆಯ್ತು. ಆ ಕಡೆ ಈ ಕಡೆ ಹೋಗ್ಲಿಕ್ಕೂ ಇಲ್ಲ, ಬರ್ಲಿಕ್ಕೂ ಇಲ್ಲ. ಆ ಸಂದರ್ಭದಲ್ಲಿ ನಾನು ಮಂಗಳೂರಲ್ಲಿದ್ದೆ. ಆವಾಗ ಅವನ ತಂದೆ ನನಗೆ ಕಾಲ್ ಮಾಡಿ, ಸರ್ ಯಾಕೆ ಅವರ ಮನೆಗೆ ನಾನು ಹೋಗ್ಬೋದಿತ್ತು, ಯಾಕಂದ್ರೆ ನನಗೆ ಏಡಿಯಿಂದ ಅವರ ಮನೆಗೆ ಸ್ವಲ್ಪ ಡಿಸ್ಟೆನ್ಸ್, ಪೊಲೀಸರದಷ್ಟು ಸಮಸ್ಯೆ ಸಹ ಆಗಿಲ್ಲ, 1-5-6 ಕಿಲೋಮೀಟರ್ ಒಳಗಡೆ. ನಾನು ಅವಾಗ ಏನ್ ಮಾಡ್ತಿದ್ದೆ, ಅವ್ರು ಕರೆದ್ರು, ನಾನು ಹೋದೆ. ಮತ್ತೆ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಕೆಲಸ ಇಲ್ಲ, ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಬೇಕಿತ್ತು. ಪ್ರತಿಯೊಬ್ರು ಅನುಭವಿಸಿದಂತ ವಿಚಾರ ಇದು. ಆವಾಗ ನಾನು ಏನ್ ಮಾಡಿದೆ, ನೋಡುವ ಅಂತ ಹೇಳಿ ಆ ಹುಡುಗರ ಮನೆಗೆ ಒಂದ್ ದಿವಸ ಹೋದೆ. ಹೋಗಿ ನೋಡುವಾಗ ಹುಡುಗ ಫಸ್ಟ್ ಆಫ್ ಆಲ್ ಅವನು ಎತ್ತರದಲ್ಲಿ ಸ್ವಲ್ಪ ಕಡಿಮೆ, ಹೌದು, ಕುಳ್ಳ, ಸ್ವಲ್ಪ ಶಾರ್ಟ್ ಅವನು. ಪ್ರಾಯ ಸಹ ಹಾಗೆ. ನಾನು ಅವನಿಗೆ ಟ್ರಂಪೆಟ್ ಅನ್ನ ಹಿಡಿಸಿದ ಸಂದರ್ಭ ಇದು ಸ್ಪೆಷಲ್ ಕ್ಯಾಟಗರಿ ಆಗಿ ನಾನು ಇವತ್ತಿಗೂ ಎಣಿಸ್ತೇನೆ. ಯಾಕಂತ ಹೇಳಿದ್ರೆ, 4ನೇ ಕ್ಲಾಸಿನ ಹುಡುಗನಿಗೆ ಟ್ರಂಪೆಟ್ ಕಲಿಸುದಂತ ಹೇಳಿದ್ರೆ, ಒಂದು ದೈಹಿಕವಾಗಿ ಮಾನಸಿಕವಾಗಿ ಸಾಮರ್ಥ್ಯ ಯಾವ ರೀತಿಯಲ್ಲಿ ಹೊಂದಿರಬೇಕು, ಆ ಚಾಲೆಂಜ್ ಆಗದನ್ನ ತಗೊಳ್ಬೇಕು. ಅವನ ಅಣ್ಣ ಇದ್ದ, ಅಣ್ಣನ ಬಗ್ಗೆ ನಾನು ಅಷ್ಟೊಂದು ವಿಷಯ ಇದು ಮಾಡ್ಲಿಲ್ಲ. ಬಟ್ ನಾನು ಅವರಿಗೆ ಆ ಸಂದರ್ಭದಲ್ಲಿ ಅದನ್ನ ಕಲಿಸಿದೆ. ನಾನು ವಾರದಲ್ಲಿ 2-3 ದಿನ, 4 ದಿನ, 5 ದಿನ ಹೀಗೆ ಹೋಗ್ತಿದ್ದೆ. ಯಾಕಂದ್ರೆ ಒಂದು, ನನಗೆ ಟ್ರಾವೆಲಿಂಗ್ ತುಂಬಾ ಕಡಿಮೆ. ಬಜ್ಪೆಗೆ ಹೋಗುದು, ಏಡಿಂದ ಬಜ್ಪೆಗೆ ಹೋಗುದು, ಅಲ್ಲಿಂದ ಮನೆಯಿಂದ ಅವರ ಮನೆಯಿಂದ ನನ್ನ ಮನೆಗೆ ಬರ್ಲಿಕ್ಕೆ ಸಮಸ್ಯೆ ಇಲ್ಲ ಆಗಿದೆ. ಅದು ಚಾಲೆಂಜ್ ಆಗಿ ತಗೊಂಡು ಆ ಹುಡುಗರಿಗೆ ಕಲಿಸಿದೆ. ಮತ್ತೆ ಕಲಿಸುವುದು ದೊಡ್ಡ ವಿಷಯ ಅಲ್ಲ, ಶಿಕ್ಷಕನಾಗಿ ನಾನೊಂದು ಬ್ಯಾಂಡಿನ ಟೀಚರ್ ಆಗಿ ನಾನು ಅವರಿಗೆ ಕಲಿಸಿದ್ದೇನೆ. ಕಲಿಯುವ ಒಂದು ಇಂಟ್ರೆಸ್ಟ್ ಆ ಹುಡುಗನಿಗೆ, ಆ 2 ಮಕ್ಕಳಿಗೆ ಇತ್ತು. ಯಾಕಂತ ಹೇಳಿದ್ರೆ, ಬ್ರಾಸ್ ಬ್ಯಾಂಡಿನ ಒಂದು ಟಚ್ ಇದ್ದವರು, ಅವರು ಒಲವು ಇದ್ದವರು, ಅದ್ರ ಬಗ್ಗೆ ಗೊತ್ತಿದ್ದವರು. ಅವರ ತಂದೆ ಅವರು ಊರಿಡೀ ಬ್ಯಾಂಡಿನಲ್ಲಿ ಹೋಗ್ತಾರೆ, ದೊಂಪಕ್ಕೆ ಹೋಗ್ತಾರೆ, ಯಕ್ಷಗಾನಕ್ಕೆ ಹೋಗ್ತಾರೆ. ಮತ್ತೆ ಅವರ ಮಕ್ಕಳು ಕಲ್ತಿದ್ರಲ್ಲಿ ಒಂದು ವಿಶೇಷತೆ ಅಂತ ಹೇಳಿದ್ರೆ, ಅವರು ಯಕ್ಷಗಾನಕ್ಕೆ ಬ್ಯಾಂಡ್ ಪ್ಲೇ ಮಾಡ್ತಾರೆ. ನಮ್ಮದ್ರಲ್ಲಿ ಸ್ವಲ್ಪ ಯಕ್ಷಗಾನದಲ್ಲಿ ಬ್ಯಾಂಡ್ ಪ್ಲೇ ಮಾಡೋದು ಕಡಿಮೆ. ಬಟ್ ಆ ಹುಡುಗರು 2 ಚೆನ್ನಾಗಿ ಕಲ್ತಿದ್ದಾರೆ. ಇನ್ನು ಅವರಿಗೆ ಒಳ್ಳೆ ಭವಿಷ್ಯ ಉಂಟು. ಯಾಕಂತ ಹೇಳಿದ್ರೆ, ಅವರು ಪ್ರಾರಂಭಿಸಿದ ಸಮಯ ಅತಿ ಸಣ್ಣ ಏಜ್ ನಲ್ಲಿ ಅವರು ಅದನ್ನ ಶುರು ಮಾಡಿದ್ದಾರೆ. ಭವಿಷ್ಯದಲ್ಲಿ ಅವರಿಗೆ ಅದು ನಿಜವಾಗ್ಲೂ ಒಂದು ಅಚೀವ್ಮೆಂಟ್ ಅದು ಒಂದು. ಎರಡನೇದಾಗಿ ನಾನು ಪ್ರತಿ ಮಕ್ಕಳಿಗೆ ಹೇಳ್ತೀನಿ, ಕಲಿಯುವಾಗ ಶಿಸ್ತಿನಿಂದ ಕಲೀರಿ. ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಬ್ಯಾಂಡ್ ಉಂಟು, ಮಿಲಿಟರಿಯಲ್ಲಿ ಬ್ಯಾಂಡ್ ಉಂಟು, ಮೈಸೂರು ಪ್ಯಾಲೇಸ್ ಅಲ್ಲಿ ಬ್ಯಾಂಡ್ ಉಂಟು, ಈ ಎಲ್ಲಾ ಕಡೆಯಲ್ಲಿ ಬ್ಯಾಂಡ್ ಉಂಟು ಡಿಪಾರ್ಟ್ಮೆಂಟ್ ಅಲ್ಲಿ. ಸ್ಟೂಡೆಂಟ್ ಆಗಿರುವಾಗ ಯಾರಾದ್ರೂ ಟ್ರಂಪೆಟ್ ಹೋಗುವುದಾಗ್ಲಿ, ಯಾವುದೇ ರೀತಿಯ ಒಂದು ಬ್ರಾಸ್ ಬ್ಯಾಂಡಿನ ಇನ್ಸ್ಟ್ರೂಮೆಂಟ್ ಅನ್ನ ಕಲ್ತಿದ್ದ ಹೋದರೆ ಭವಿಷ್ಯದಲ್ಲಿ ಅವರಿಗೆ ಅದು ಒಂದಲ್ಲ ಒಂದು ದಿವಸ
ಉಪಕಾರಕ್ಕೆ ಬಿದ್ದೇ ಬೀಳ್ತದೆ. ಯಾಕಂತೇಳಿ ಡಿಪಾರ್ಟ್ಮೆಂಟಿನವರು ಹೊಸಬರನ್ನ ಟ್ರೈನ್ ಮಾಡಲ್ಲ. ಕಲ್ತು ಯಾರು ಬಂದಿದ್ದಾರೆ ಅವರನ್ನ ಕೂಡಿಸಿ ಅವರನ್ನ ಮಾಡುವಂತ ವಿಚಾರ ಇರ್ತದೆ ಅವರಿಗೆ. ಆದುದರಿಂದ ಯಾರು ಸರಿಯಾಗಿ ಟ್ರಂಪೆಟ್ ಆಗ್ಲಿ ಬ್ರಾಸ್ ಬ್ಯಾಂಡ್ ನ ಕಲಿತಾರೆ ಅವರಿಗೆ ಮುಂದೊಂದು ದಿವಸ ಅದು ಸಹ ಉಪಕಾರಕ್ಕೆ ಬರ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಸರಕಾರದ ಡಿಪಾರ್ಟ್ಮೆಂಟ್ಗಳಲ್ಲಿ ಸ್ವಾತಂತ್ರ್ಯೋತ್ಸವ, ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವ ಹೀಗೆ ಎಲ್ಲ ಸಂದರ್ಭಗಳಲ್ಲಿ ಧ್ವಜಾರೋಹಣದ ಕಾರ್ಯಕ್ರಮಗಳು ನಡೀತಾವೆ. ಅಂತ ಎಲ್ಲ ಸಂದರ್ಭಗಳಲ್ಲಿ ಕ್ರೀಡಾಕೂಟಗಳಲ್ಲಿ ಬ್ಯಾಂಡ್ ಅನ್ನುವಂಥದ್ದು ಇರ್ತದೆ. ಇದು ಯಾರು ಈಗ ಕಲಿತಾರೆ ಅವ್ರಿಗೆ ಅದು ಮುಂದೆ ಒಂದ್ ದಿವಸ ಖಂಡಿತ ಅವ್ರು ನೆನಪಿಸ್ಕೊಳ್ತಾರೆ. ನನಗಿಂತ ಶಿಕ್ಷಕರು ಕಲ್ಸಿದ್ರು, ಹೀಗೆ ಹೇಳಿದ್ರು, ಇವತ್ತು ಅದು ಉಪಕಾರಕ್ಕೆ ಬಿತ್ತು. ಬಾಲಕನ ಹೇಳಿದ್ದಾನೆ 5 ವರ್ಷ ನಂತರ ಸಹ ನೀನು ಇಷ್ಟು ಸಣ್ಣ ವಯಸ್ಸಲ್ಲಿ ಹೇಗೆ ಕಲ್ತಿ ಅಂತ ಹೇಳುವಾಗ ಅವ್ರು ಹೇಳಿದ್ದು ನಿಮ್ಮ ಹೆಸರು. ಹೌದು. ಆಗ ನಿನ್ಗೆ 5 ವರ್ಷ ಮೊದಲು ಅಂತ ಹೇಳಿದ ಕೊರೋನಾ ಸಮಯದಲ್ಲಿ. ಆಗ ನಿನಗೆ ವಯಸ್ಸು ಎಷ್ಟು? 9 ವರ್ಷ ಆಗ್ಲಿಲ್ಲ ಅವನಿಗೆ, 9ನೇ ವಯಸ್ಸು ಅವನಿಗೆ. ಒಂದು ಗ್ರೇಟ್ಫುಲ್ ಅದೊಂದು ಶಿಕ್ಷಣ. ಯಾಕಂದ್ರೆ ಸಣ್ಣ ಹುಡುಗನಿಗೆ ಆ ಮಾಹಿತಿ, ಆ ಟ್ರಂಪೆಟ್ ಬಾರಿಸ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ಅದನ್ನು ನೋಡಿ ನನಗೆ ವಿಸ್ಮಯ ಆಗಿದೆ. ಆದ್ದರಿಂದ ಅವನನ್ನು ವಿಡಿಯೋ ಮಾಡಿದ್ದೆ. ಏನೇ ಆಗಲಿ ಸರ್, ಈಗ ನಾನು ಇನ್ನೊಂದು ಕೇಳಿಪಟ್ಟೆ, ನೀವು ಬ್ಯಾಂಡ್ ಅನ್ನು ನುಡಿಸುವುದರ, ಟ್ರಂಪೆಟ್ ನುಡಿಸುವುದರ ಜೊತೆಗೆ ನೀವು ಸರ್ವಿಸ್ ಮಾಡ್ತಾ ಇದ್ದೀರಿ ಅಂತ ಒಂದು ಮಾಹಿತಿಗಳಿವೆ. ರಿಪೇರಿ ಮಾಡುದು. ಒಂದು ಟ್ರಂಪೆಟ್ ಸರ್ವಿಸ್ ಮಾಡುವವರು ಸಾಧಾರಣ ನಮ್ಮ ಜಿಲ್ಲೆಯಲ್ಲಿ ಯಾರು ಇಲ್ಲ ಅಂತ ಭಾವಿಸಿದ್ದೆ. ಇಲ್ಲ, ಅದರ ಬಗ್ಗೆ ಹೇಳಿ ಸರ್. ಮಂಗಳೂರಿನಲ್ಲಿ ಟ್ರಂಪೆಟ್ ಊದಿ ಟ್ರಂಪೆಟ್ ರಿಪೇರಿ ಮಾಡ್ಲಿಕ್ಕೆ ಇರುವುದು ನಾನೊಬ್ಬನೇ. ಉಡುಪಿಯಲ್ಲಿದ್ದಾರೆ ಇಬ್ರು. ಇದು ಅನಿವಾರ್ಯವಾಗಿ ಕಲ್ತಿದ್ದು. ನಾನು ಕಲಿಬೇಕಂತೇಳಿ ಹೇಳಿ ಕಲ್ತದಲ್ಲ. ಸಮಸ್ಯೆ ಎಲ್ಲಿತ್ತಂತೇಳಿ ಹೇಳಿದ್ರೆ, ಮೊದಲು ಇನ್ಸ್ಟ್ರೂಮೆಂಟ್ ಎಲ್ಲ ಹಾಳಾದಾಗ ಎಲ್ಲೆಲ್ಲೆಲ್ಲ ಕೊಂಡೋಗ್ಬೇಕು. ಅವ್ರು ನಮ್ಮ ಸಮಯಕ್ಕೆ ಸರಿಯಾಗಿ ಅವ್ರು ಮಾಡಿ ಕೊಡುದಿಲ್ಲ. ಇಟ್ಟು ಹೋಗಿ ಅಂತ ಹೇಳಿ ಹೇಳ್ತಾರೆ. ಇಟ್ಟು ಹೋದ್ರೆ ಮತ್ತೆ ಕಾಲ್ ಮಾಡಿದ್ರೆ ಅವ್ರಿಲ್ಲಿ ಇದು ದೊಡ್ಡ ಸಂಕಷ್ಟದ ಸಮಯ ನಾನು ನೋಡಿದ್ದು 2005ರಿಂದ. ಯಾಕಂತ ಹೇಳಿದ್ರೆ ನಿಮ್ಗೆ ಅನುಭವ ಆಗಿದೆ. ನನಗೆ ಅನುಭವ ಆದದ್ದು ಮಾತ್ರ ಅಲ್ಲ. ಈಗ ನಾನು LOCS ಕಾಲೇಜಿಗೆ ಬ್ಯಾಂಡಿಗೆ ಕಲ್ಸ್ಲಿಕ್ಕೆ ಒಂದು ಸಂದರ್ಭದಲ್ಲಿ ಇದ್ದೆ. ಡಾನ್ ಬಾಸ್ಕೋ ಶಾಲೆ ಮಂಜೇಶ್ವರ, ಮೊಗರ್ನಾಡು ದೇವಮಾತಾ ಶಾಲೆಯವರ ಇನ್ಸ್ಟ್ರೂಮೆಂಟ್. ಇದೆಲ್ಲ ಇನ್ಸ್ಟ್ರೂಮೆಂಟ್ ಕೆಲವೊಮ್ಮೆ ಹಾಳಾಗ್ತದೆ, ಕೆಲವೊಮ್ಮೆ ಮಕ್ಕಳು ಅದನ್ನು ಮಿಸ್ಯೂಸ್ ಮಾಡ್ತಾರೆ. ಟ್ರಂಪೆಟ್ಗಳು ಹೇಗಂತೇಳಿ ಹೇಳಿದ್ರೆ, ಶಾಲೆಯ ಸಮಯ ಅಂತೇಳಿ ಹೇಳಿದ್ರೆ 1 ವರ್ಷದಲ್ಲಿ 10 ತಿಂಗಳು ಮಾತ್ರ. ಉಪಯೋಗಿಸಿದ್ರ ನಂತರ ತಗೊಂಡೋಗಿ ಅದನ್ನ ಹಾಗೆ ಇಟ್ರು. ಆ ಟ್ರಂಪೆಟ್ ಇಟ್ಟಲ್ಲಿ ಏನಾಗ್ತದೆ, ಅದು ಡ್ರೈ ಆಗ್ತದೆ, ಒಣಗ್ತದೆ. ಅದ್ರ ಒಳಗಡೆ ಯಾವುದೋ ಒಂದು ಇನ್ಸೆಕ್ಟ್ ಹೋಗಿ ಗೂಡು ಕಟ್ತದೆ ಕೆಲವೊಮ್ಮೆ. ಆ ಸಂದರ್ಭದಲ್ಲಿ ರಿಪೇರಿ ಮಾಡ್ಲಿಕ್ಕೆ ಇದು ದೊಡ್ಡ ಒಂದು ಅಗ್ನಿ ಪರೀಕ್ಷೆಯ ಸಂದರ್ಭ ಅಂತ ನಾನು ಎಣಿಸ್ಕೊಂಡಿದ್ದೇನೆ. ಅದ್ರ ನಂತರ ಏನ್ ಮಾಡಿದೆ, ನಾನೇ ಸ್ವತಃ ರಿಪೇರಿ ಮಾಡ್ಲಿಕ್ಕೆ ಕಲ್ತೆ. ಇಲ್ಲಿ ಡ್ರಮ್, ಸೈಡ್ ಡ್ರಮ್, ಗೆಜ್ಜೆ, ತಾಳಗಳನ್ನ ರಿಪೇರಿ ಮಾಡೋ ವಿಚಾರದಲ್ಲಿ ಅಷ್ಟು ಕೆಲಸ ಇಲ್ಲ. ಆದ್ರೆ ಟ್ರಂಪೆಟ್ ಅಂತೇಳಿ ಹೇಳುವಂತಹದ್ದೊಂದು ಅತಿ ಸೂಕ್ಷ್ಮವಾದಂತಹ ಒಂದು ಪರಿಕರ. ಅದು ಟ್ರಂಪೆಟ್ ಅನ್ನುವಂತಹದ್ದು ತುಂಬಾ ಸೆನ್ಸಿಟಿವ್. ಟ್ರಂಪೆಟ್ ರಿಪೇರಿಯಲ್ಲಿ ಸುತ್ತಿಗೆ ಉಪಯೋಗಿಸ್ಲಿಕ್ಕಿಲ್ಲ, ಬಡಿಲಿಕ್ಕಿಲ್ಲ. ಜಾಸ್ತಿ ಬಿಸಿ ಮಾಡಿದ್ರೆ ಒಂದು ಸೈಡ್ ನಲ್ಲಿ ಬಿಸಿ ಮಾಡುವಾಗ ಇನ್ನೊಂದು ಸೈಡಿನಿಂದ ತಪ್ಪಿ ಹೋಗುದು. ಯಾಕಂದ್ರೆ ಟ್ರಂಪೆಟ್ ಮ್ಯಾನುಫ್ಯಾಕ್ಚರ್ ಆಗುದೇ ಡ್ರೈ ಶೋಲ್ಡರಿಂಗ್ ನಲ್ಲಿ. ಮತ್ತೆ ಇತ್ತೀಚೆಗೆ ನಮ್ಮ ವಾದ್ಯ ಕಲಾವಿದರು ಹೆಚ್ಚಿನವರು ಫಾರಿನ್ ಇನ್ಸ್ಟ್ರೂಮೆಂಟ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಟ್ರಂಪೆಟ್ ಗಳನ್ನ. ಅದು ಮತ್ತು ಸೂಕ್ಷ್ಮವಾಗಿರುವಂತಹದ್ದು. ಇದನ್ನು ನಾನು ಪಟ್ಟು ಹಿಡಿದು ಅದಕ್ಕೆ ಬೇಕಾದಂತ ಒಂದೇ ಟೂಲ್ಸ್ ಗಳನ್ನ ಒಟ್ಟಾಕಿ ರಿಪೇರಿ ಮಾಡುವುದನ್ನ ನಾನು ಕಲ್ತ್ಕೊಂಡೆ. ಪ್ರತಿಯೊಬ್ಬ ಒಂದು ಟ್ರಂಪೆಟ್ ಅನ್ನ ನನಗೆ ರಿಪೇರಿ ಮಾಡ್ಲಿಕ್ಕೆ ತಂದು ಕೊಡ್ತಾರೆ ಅಂತೇಳಿ ಹೇಳಿದ್ರೆ ನನಗೆ ಅದೊಂದು ಹೊಸ ಪಾಠ. ಯಾಕಂತ ಹೇಳಿ ಒಬ್ರದ್ದು ಟ್ರಂಪೆಟ್ ಬೈಕಿನಲ್ಲಿ ಹೋಗುವಾಗ ಕೆಳಗೆ ಬಿದ್ದು ತುಂಡಾಗಿರ್ತದೆ. ಇನ್ನೊಬ್ರದ್ದು ಟ್ರಂಪೆಟ್ ಒಂದ್ ದಿವಸ ಒಬ್ರದ್ದು ಟ್ರಂಪೆಟ್ ತಂದು ಕೊಟ್ರು, ಅವ್ರಿಟ್ಟು ಊಟಕ್ಕೆ ಹೋದ್ರು, ಸೌಂಡ್ ಬಾಕ್ಸ್ ಅದ್ರ ಮೇಲೆ ಬಿತ್ತು, ಅದು ತುಂಡಾಯ್ತು. ಎಲ್ಲವೂ ಇದನ್ನು ನಾನು ಅತಿ ಜಾಗ್ರತೆಯಿಂದ ಕೆಲಸ ಮಾಡಿ ರಿಪೇರಿ ಮಾಡುವುದನ್ನ ಕ್ಲಿಯರ್ ಮಾಡಿಕೊಂಡೆ. ಮೊದಲು ನಾನು ಇದೇ ನನ್ನ ಜಾಗದಲ್ಲಿ ನಾನು ಟ್ರಂಪೆಟ್ ರಿಪೇರಿ ಮಾಡುವಾಗ ಕರೆಂಟಿನಲ್ಲಿ ಶೋಲ್ಡರಿಂಗ್ ಮಾಡುದು. ನಾನು 3 ಗಂಟೆ ರಾತ್ರಿ ಎದ್ದು ಟ್ರಂಪೆಟ್ಗಳನ್ನ ರಿಪೇರಿ ಮಾಡಿ ಇಷ್ಟರೊಳಗಡೆ ವಾಪಸ್ ಕೊಟ್ಟಿದ್ದುಂಟು. ಯಾಕಂತೇಳಿ ಹೇಳಿದ್ರೆ ಕೆಲಸಗಾರರಿಗೆ ಅವರ ಪರಿಕರ ರಿಪೇರಿ ಮಾಡಿ ನೀನ್ ಇಟ್ಟೋಗು, ನಾನು ನಾಳೆ ಕೊಡ್ತೇನೆ ಅಂತೇಳಿ ಹೇಳಿದ್ರೆ ಅವ್ರು ಎಲ್ಲಿ ಹೋಗ್ಬೇಕು? ಅವರ ಜೀವನದ್ದು ಕಾರಣ ಇಷ್ಟೇ. ಟ್ರಂಪೆಟ್ ಅಂತೇಳಿ ಹೇಳುವಂತ ಕಡಿಮೆ ರೇಟ್ ಇಂದು ಬ್ರಾಂಡೆಡ್ ಅಂತೇಳಿ 10,000ಗಿಂತ ಕಡಿಮೆ ಇಲ್ಲ. ಅವರಿಗೆ ಹೋಯ್ತು ಇನ್ನೊಂದು ತಗೊಂಡ್ ಬರುವ ಅನ್ನುವಂತ ಪರಿಸ್ಥಿತಿ ಇರುವುದಿಲ್ಲ. ನಾನು ಅದನ್ನ ಮಾಡಿ ಕೊಡ್ಬೇಕು. ಮತ್ತೆ ನಾನಾದ್ರೂ ಅವರಿಗೆ ರಿಪೇರಿ ಮಾಡಿ ಕೊಡುವಾಗ ಹೇಳ್ತೇನೆ, ನನಗೆ ಗಡಿಬಿಡಿ ಮಾಡಬೇಡಿ, ನೆಮ್ಮದಿಯಿಂದ ಶಾಂತ ರೀತಿಯಾಗಿ ನಾನು ಕೆಲಸ ಮಾಡ್ತೇನೆ. ನಾನು ಒಂದು ಸಲ ರಿಪೇರಿ ಮಾಡಿ ಕೊಟ್ಟದ್ದು
ಎರಡನೇ ಸಲ ಅವ್ರು ನನ್ನ ಹತ್ರ ಬರುವುದಿಲ್ಲ, ಬರುವುದು ಬೇಡ. ನಾನು ಅದನ್ನು ಹೇಳ್ತೇನೆ, ಮಾಡಿಕೊಡುವಾಗ ನಿಮಗೆ ಸರಿಯಾಗಿ ಮಾಡಿಕೊಡ್ತೇನೆ. ಆದುದರಿಂದ ಈಗ ನನಗೆ ಟ್ರಂಪೆಟ್ ರಿಪೇರಿಯೂ ಮಾಡ್ಬೇಕು, ನಾನು ಕೆಲಸಕ್ಕೂ ಹೋಗ್ಬೇಕು, ಸ್ವಲ್ಪ ಬ್ಯುಸಿ ಆಗಿ ಹೋಗಿದ್ದೇನೆ. ನೋಡಿ ವೀಕ್ಷಕರೇ, ಟ್ರಂಪೆಟ್ ಅನ್ನು ರಿಪೇರಿ ಅಂದ್ರೆ ಸರ್ವಿಸ್ ಮಾಡುವವರು ಯಾರು ಇಲ್ಲ. ಅಂದ್ರೆ ಅದು ನೀವು ಎಲ್ಲಿ ಕೊಂಡೋಗ್ಬೇಕು, ಅದು ಹೇಳಿದ ಸಮಯಕ್ಕೆ ಸಿಗುವುದಿಲ್ಲ. ಇವರು ನಮ್ಮ ಊರಿನವರೇ, ಅದು ಅವರ ಸಂಪೂರ್ಣ ಜ್ಞಾನವನ್ನು ಹೊಂದಿ ಈಗ ಅವರು ಸರ್ವಿಸ್ ಮಾಡ್ತಾ ಇದ್ದಾರಂತೆ ಅವರು ಹೇಳ್ತಾ ಇದ್ದಾರೆ. ನೋಡಿ, ನಮ್ಗೆ ಇಲ್ಲಿ ಅವರ ಮನೆಗೆ ಬರುವಾಗ ಗೊತ್ತಾಗಿದೆ ತುಂಬಾ ಟ್ರಂಪೆಟ್ಗಳು ಇವೆ. ಅದನ್ನು ನಾವು ಮುಂದಿನ ಇದರಲ್ಲಿ ನಾವು ತೋರಿಸ್ತೇನೆ. ಸರ್, ಈಗ ನೀವು ಈ ಟ್ರಂಪೆಟ್ ಬಗ್ಗೆ ಒಂದು ಹೇಳಿದ್ರಿ. ಈಗ ಬ್ರ್ಯಾಂಡೆಡ್ ಅಂತ ಬರುವಾಗ ಅದನ್ನು ಹೇಗೆ ಸರ್ ನೀವು ಸರ್ವಿಸ್ ಮಾಡ್ತೀರಿ? ಅದರ ಎಲ್ಲ ನಿಮ್ಗೆ ಇನ್ಸ್ಟ್ರೂಮೆಂಟ್ ಎಲ್ಲ ಸಿಗ್ತದಾ? ಸ್ಪೇರ್ ಗಳಿಗೆ ಹೆಚ್ಚಾಗಿ ಇದ್ರಲ್ಲೆಲ್ಲ ಸಿಗುದಿಲ್ಲ. ಇತ್ತೀಚೆಗೆ ಬರುವಂತ ಟ್ರಂಪೆಟ್ ಗಳಿಗೂ ಮತ್ತೆ ಹಿಂದಿನ ಟ್ರಂಪೆಟ್ ಗಳಿಗೆ, ಹಿಂದೆ ನಮ್ಮ ಭಾರತದಲ್ಲಿ ಮೇರಟ್ ನಲ್ಲಿ ಒಂದು ಕಂಪನಿ ಉಂಟು, ನಾದಿರ್ ಅಲಿ ಅಂತ, ಅದು ಫೇಮಸ್ ಕಂಪನಿ. ಅವರ ಇನ್ಸ್ಟ್ರೂಮೆಂಟ್ ಗಳೆಲ್ಲ ತೂಕ ಸ್ವಲ್ಪ ಜಾಸ್ತಿ, ಸ್ವಲ್ಪ ಊದ್ಲಿಕ್ಕೆ ಸ್ವಲ್ಪ ಜಾಸ್ತಿ ದಮ್ ಬೇಕಾಗ್ತಿತ್ತು. ಇತ್ತೀಚೆಗೆ ಒಂದು 10 ವರ್ಷದಿಂದ ಈಚೆಗೆ ಪಾಶ್ಚಾತ್ಯ ರಾಷ್ಟ್ರದ ಚೀನಾ, ಆ ಕಡೆದು ಕೊರಿಯಾ, ತೈವಾನ್, ಅಲ್ಲಿಯ ಇನ್ಸ್ಟ್ರೂಮೆಂಟ್ ಗಳೆಲ್ಲ ಮಾರ್ಕೆಟಿಗೆ ಬಂದಿದ್ದಾವೆ. ಅದು ಊದ್ಲಿಕ್ಕೂ ಸುಖ, ಅಂದ್ರೆ ಅಷ್ಟು ಏನು ಕಷ್ಟ ಆಗುದಿಲ್ಲ. ನಮ್ಮ ಭಾರತ ದೇಶದ ಟ್ರಂಪೆಟಿನಷ್ಟು ಕಷ್ಟ ಆಗುದಿಲ್ಲ. ಮತ್ತೆ ತುಂಬಾ ಚೆನ್ನಾಗಿ ನುಡಿಸಬಹುದು. ಸೌಂಡ್ ಕ್ವಾಲಿಟೀಸ್ ಅದ್ರಲ್ಲಿ ತುಂಬಾ ಒಳ್ಳೇದುಂಟು. ಅದು ಕೆಲವೊಮ್ಮೆ ಈಗ ದುಡ್ಡು ಖರ್ಚು ಮಾಡಿ ಆದ ಮೇಲೆ ಅವರು ಆದಷ್ಟು ಅದನ್ನ ಜಾಗ್ರತೆ ಮಾಡಿಯೇ ಮಾಡ್ತಾರೆ. ಇಲ್ಲಿ ಅದಕ್ಕೆ ಬರುವಂತ ಈ ನಾವು ಸ್ಲೈಡ್ ಅಂತ ಹೇಳಿ ಹೇಳ್ತೇವೆ, ಅದು ಮಾತ್ರ ಏನಾಗಿದೆ ಅಂದ್ರೆ, ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ತೂಕವನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರವಾಗಿ ಅಲ್ಯೂಮಿನಿಯಂ ಪಾರ್ಟ್ ಅನ್ನು ಮಾಡಿ ಹಾಕ್ತಾರೆ ಒತ್ತುದು. ಈ ಅಲ್ಯೂಮಿನಿಯಂ ಪಾರ್ಟ್ ಅಂತ ಹೇಳಿ ಹೇಳುವಂತ ಟ್ರಂಪೆಟ್ ಒಳಗಡೆ ಏನಾಗ್ತದೆ, ನಾವು ಕುಡಿದ ಚಹಾ, ಕಾಫಿ, ನಾವು ಸ್ಪ್ರೈಟ್ ಅದು ಇದೆಲ್ಲ ಉಪ್ಪಿನ ಅಂಶ ಇರುವಂತಹದ್ದು ಕುಡಿಯೋದು, ಮತ್ತೆ ಮಾಂಸಗಳನ್ನೆಲ್ಲ ಕುಡಿದು ಅದು ಊದಿದಾಗ ಆ ಪರ್ಸೆಂಟ್ ಗಾಳಿಯಲ್ಲಿ ಹೋದಾಗ ಈ ಅಲ್ಯೂಮಿನಿಯಂ ಅನ್ನುವಂಥದ್ದು ಕರಗ್ತದೆ. 4 ರಿಂದ 5 ವರ್ಷದ ಒಳಗಡೆ ಅದು ಕಂಪ್ಲೀಟ್ ಕರಗಿ ಅದು ಏನಾಗ್ತದೆ, ಕಟ್ ಆಗಿ ಹೋಗ್ತದೆ. ಇದು ನಮ್ಗಿನ್ನ ಸ್ಪೇರ್ ಎಲ್ಲಿಯೂ ಸಿಗುದಿಲ್ಲ. ಆದ್ರೆ ನಾನು ಏನ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ನಾನು ಅದರ ಪಾರ್ಟ್ ಅನ್ನ ಲೇತಿನಲ್ಲಿ ಕೆಲಸ ಮಾಡೋರಿಗೆ ತೋರಿಸಿ ಅವರ ಕೈಯಲ್ಲಿ ಅದನ್ನ ಮಾಡಿಸಿ ಅದನ್ನು ನಾನಿಲ್ಲಿ ತಂದಿಟ್ಕೊಂಡಿದ್ದೇನೆ. ಖರ್ಚು ಸ್ವಲ್ಪ ಜಾಸ್ತಿ ಆಗ್ತದೆ, ಯಾಕಂತೇಳಿ ಲೇತಿನವರಿಗೆ ನಾನು ಗೈಡ್ ಮಾಡ್ಬೇಕು. ನಾನ್ ಮಾಡುವಂದ್ರೆ ನನಗೆ ಲೇತಿನ ಕೆಲಸ ಬರುವುದಿಲ್ಲ. ಥ್ರೆಡ್ ಮಾಡುದು, ಡೈ, ಅದರದ್ದೇ ಆದಂತ ಥ್ರೆಡ್, ಹೌದು, ಡೈಗಳನ್ನ ನಾವು ಕೊಡ್ಬೇಕು. ಅವ್ರು ಅದನ್ನ ಮಾಡ್ತಾರೆ. ಮಾಡಿ ಕೊಟ್ಟಾಗ ಕೆಲಸ, ವಸ್ತು ತೀರಾ ಚಿಕ್ಕದು, ಕೆಲಸ ಗಂಟೆಗಟ್ಟಲೆ ತಗೊಳ್ತದೆ. ಅದು ಸಹ ಇಲ್ಲಿ ಬಂದು ಅದಕ್ಕೆ ಸಟ್ ಮಾಡ್ಲಿಕ್ಕೆ ಮತ್ತು ಉಂಟು. ಬಟ್ ಆಗುದಿಲ್ಲ ಅನ್ನುವಂತ ಪ್ರಶ್ನೆ ಇಲ್ಲ, ಮಾಡ್ತೇನೆ. ರಿಪೇರಿ ಮಾಡಲಿಕ್ಕೆ ಸ್ಪ್ಯಾರಿನ ಬಗ್ಗೆ ನಾನೇ ರೆಡಿ ಮಾಡಿಕೊಳ್ಳುದು. ಮತ್ತೆ ಪೈಪ್ಗಳೆಲ್ಲ ಕಟ್ ಆದ್ರೆ ನನ್ನ ಹತ್ರ ಸ್ಪ್ಯಾರ್ ಟ್ರಂಪೆಟಿನ ಪೈಪ್ಗಳು ಇರ್ತವೆ. ಅದು ಅಲ್ಲ ಅಂತೇಳಿ ಹೇಳಿದ್ರೆ ನಾನು ಹಿತ್ತಾಳೆಯ ತಗಡು ಅಥವಾ ಹಿತ್ತಾಳೆಯ ಪೈಪ್ಗಳನ್ನ ತಂದು ಜಾಯಿಂಟ್ ಮಾಡಬಹುದು. ಅದೇನು ದೊಡ್ಡ ವಿಷಯ ಅಲ್ಲ. ಇಲ್ಲಿ ಪ್ರಮುಖವಾಗಿರುವಂತದ್ದು 3 ಮಣಿಗಳು. ಈ 3 ಮಣಿಗಳ ರಿಪೇರಿ ಅತಿ ಮುಖ್ಯ. ಮತ್ತೆ ನಾನು ನನ್ನ ಹತ್ರ ತಂದಾಗ ನಾನು ಹೇಳ್ತೇನೆ, ಇನ್ನು ಮುಂದೆ ನೀನು ನಿನ್ನ ಟ್ರಂಪೆಟ್ ಅನ್ನ ಈ ರೀತಿಯಲ್ಲಿ ಇಡ್ಬೇಕು. ಏನೋ 1 ತಿಂಗಳು ನಿನ್ ಮನೇಲಿ ಇಲ್ಲ, 2 ತಿಂಗಳು ಮನೇಲಿ ಇಲ್ಲ, ನಾನ್ ನಿಮ್ಗೆ ತೋರಿಸಿದೆ ನೋಡಿ. ಈಗ ನನ್ನ ಟ್ರಂಪೆಟ್ ಹೇಗೆ ಇಟ್ಟಿದ್ದೇನೆ, ಎಲ್ಲವನ್ನ ಬಿಡಿಸಿ ಎಳೆದು ಕ್ಲೀನ್ ಮಾಡಿ ಇಡ್ಬೇಕು. ಒಂದು. ಎರಡನೇದಾಗಿ, ನಾನು ವಾದ್ಯ ಕಲಾವಿದರಿಗೆ ಇದ್ರ ಮೊದಲು ಸಹ ಹೇಳಿದ್ದೇನೆ, ಈ ಮೂಲಕವೂ ನಾನು ಹೇಳ್ತೇನೆ, ಪ್ರತಿದಿನ ನೀವು ಮೌತ್ ಪೀಸ್ ಅನ್ನ ತೊಳೆದು ಉಪಯೋಗಿಸಿ. ಒಂದು ದಿನ ಇವತ್ತಿನ ಮುಗೀತು ಕೂಡಲೇ ನೀರು ಹಾಕಿ ಅದ್ರೊಳಗೆ ಕ್ಲೀನ್ ಮಾಡಿ ಅದನ್ನ ತೊಳೆದು ಕ್ಲೀನ್ ಮಾಡಿ ಇಡ್ಬೇಕು. 15 ದಿವಸ 1 ತಿಂಗಳು ಟ್ರಂಪೆಟ್ ಮುಟ್ಟುದಿಲ್ಲ. ಎಲ್ಲ ಪೈಪ್ಗಳನ್ನ ತೆಗೆದು ಸಪ್ರೇಟ್ ಮಾಡಿ ಅದನ್ನ ಇಡ್ಬೇಕು. ಡೈಲಿ ನಾವು ಕೆಲಸ ಮಾಡ್ತೇವಂತಾರೆ, ತಿಂಗಳಲ್ಲಿ 1 ದಿನ ಇಡೀ ಟ್ರಂಪೆಟ್ ಅನ್ನ ಚೆನ್ನಾಗಿ ತೊಳೆದು, ಪೈಪ್ಗಳನ್ನೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಅದರ ಸ್ಲೈಡ್ ಅನ್ನೆಲ್ಲ ತೆಗಿಬೇಕು. ತೆಗೆದದ್ದನ್ನ ಒಂದು ಸೈಡಲ್ಲಿ ಇಡೀ ಟ್ರಂಪೆಟ್ ಅನ್ನ ಚೆನ್ನಾಗಿರುವಂತ ಬಿಸಿಲಲ್ಲಿ 10 ನಿಮಿಷ ಇಟ್ಟು ತೊಳೆಯುವಾಗ ಹೇಗಂತೇಳಿ ಹೇಳಿದ್ರೆ, ಏನೇನೆಲ್ಲ ಸಿಕ್ಕಿದ್ ಹಾಕಿ ತೊಳಿದಲ್ಲ, ಶಾಂಪು ತಗೊಳ್ಬೇಕು, ಸ್ವಲ್ಪ ಡೀಸೆಲ್ ಅದಕ್ಕೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಅದನ್ನು ತೊಳೆದಾಗ ಅದು ಕ್ಲೀನ್ ಆಗ್ತದೆ. ಸ್ಟೀಲಿಂದು ಲ್ಯಾಕರ್ಡ್ ಪಾಲಿಶ್ ಮತ್ತೆ ಗೋಲ್ಡಿಗೆ ಅದು ಮುಟ್ಟಿಸ್ಲಿಕ್ಕಿಲ್ಲ. ಲ್ಯಾಕರ್ಡ್ ಪಾಲಿಶ್ ಮತ್ತೆ ಗೋಲ್ಡಿಗೆ ಖಾಲಿ ಶಾಂಪು ಮಾತ್ರ, ಡೀಸೆಲ್ ಇಲ್ಲ. ಸ್ಟೀಲ್ ಇಂದಕ್ಕೆ ಮಾತ್ರ ಡೀಸೆಲ್, ಬೇರೆ ಯಾವ್ದಕ್ಕೂ ಡೀಸೆಲ್ ಇಲ್ಲ. ಗೋಲ್ಡಿಗಂತೂ ಡೀಸೆಲ್ ಮುಟ್ಟಿಸ್ಲಿಕ್ಕೇನೆ ಬಾರದು, ಶಾಂಪು ಸಾಕು. ಶಾಂಪು ಹಾಕಿ ಚೆನ್ನಾಗಿ ತೊಳಿಬೇಕು. ತೊಳೆದು ಒಳ್ಳೆ ಬಟ್ಟೆಯಲ್ಲಿ ಒಣಗಿಸೋದು, 10 ನಿಮಿಷ ಬಿಸಿಲಲ್ಲಿ ಇಟ್ಟು ಅದ ನಂತರ ಅದನ್ನ ಹಾಗೆ ಅದರ ಜಾಗದಲ್ಲಿ ಇಡಬೇಕು. ನೀವು 1 ತಿಂಗಳು ಉಪಯೋಗಿಸುದಿಲ್ಲ ಅಂತೇಳಿ ಅದನ್ನು ಬಿಡಿಸಿಯೇ ಇಡಬೇಕು. ಅದನ್ನ ಹಾಗೆ ಇಟ್ರೆ ಅದು ಜಾಮ್ ಆಗ್ತದೆ. ನೀವು ಮತ್ತೆ ನನ್ನನ್ನು ಹುಡ್ಕೊಂಡು ಬರ್ಬೇಕು. ಎಷ್ಟೋ ಜನರು ಏನ್ ಮಾಡ್ತಾರೆ, ಟ್ರಂಪೆಟ್ ಅನ್ನು ಇಡ್ತಾರೆ,
ಹೋಗ್ತಾರೆ, ಬಂದ ಮೇಲೆ ಏನ್ ಮಾಡ್ತಾರೆ, ಹಾಗೆ ಇರ್ತಾರೆ ಅಲ್ಲ ಇದು ವರ್ಕ್ ಮಾಡುದಿಲ್ಲ, ಬಟನ್. ಬಡಿಯುದು. ಬಡದ ಮೇಲೆ ಇಲ್ಲಿ ಮೇಲುಗಡೆದು ತುಂಡಾಯ್ತು, ಒಳಗಡೆನು ಬೆಂಡಾಯ್ತು, ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ, ಹೌದೌದು. ಯಾವುದು ಆಗುದಿಲ್ಲ. ಟ್ರಂಪೆಟ್ ಪಡಬಾರದಷ್ಟು ಕೆಲಸ ಮಾಡ್ಬೇಕಾಗ್ತದೆ. ಆದುದರಿಂದ ಈ ವಿಷಯವನ್ನ ಟ್ರಂಪೆಟ್ ವಾದಕರು ಪ್ರತಿಯೊಬ್ರು ಅದನ್ನು ನಾವು ಗಮನಿಸಬೇಕು. ನೋಡಿ ವೀಕ್ಷಕರೇ, ಒಳ್ಳೆ ಒಂದು ಮಾಹಿತಿ ಕೊಟ್ರು. ಈ ಮಾಹಿತಿ ಯಾರೂ ಕೊಡುದಿಲ್ಲ. ಯಾಕಂತ ಹೇಳಿದ್ರೆ ಹಾಳಾದ್ರೆ ಅದು ಬೇರೆ ಸಿಗ್ತದೆ ಅಥವಾ ರಿಪೇರಿಗೆ ಬರ್ಲಿ ಅಂತ ಹೇಳುವಂತ ಈಗಿನ ಒಂದು ಕಾಲಘಟ್ಟದಲ್ಲಿ ಈ ಒಂದು ಮಾಹಿತಿ ನಿಮ್ಗೆಲ್ಲರಿಗೂ ಆದಷ್ಟು ಇದನ್ನು ಶೇರ್ ಮಾಡಿ. ಎಲ್ಲ ಶಾಲೆಗಳಲ್ಲಿ ಬ್ಯಾಂಡ್ ಇದೆ, ಇನ್ನು ಬೇರೆ 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 ಸಂಘ ಸಂಸ್ಥೆಗಳಲ್ಲಿ ಬ್ಯಾಂಡ್ ಇದೆ, ಅವ್ರಿಗೆಲ್ಲರೂ ಈ ಮಾಹಿತಿ ಆಗ್ತದೆ. ಯಾಕಂದ್ರೆ ಇವರು ಹೇಳಿದಂತ ಒಂದು ನೀವು ಏನ ಒಂದು ಸೂಚನೆ ಇದೆ ಅದು ಫಾಲೋ ಮಾಡಿದ್ರೆ ನಿಮ್ಮ ಬ್ಯಾಂಡ್, ನಿಮ್ಮ ವಾಲಗ ಯಾವುದು ರಿಪೇರಿಗೆ ಬರುವುದಿಲ್ಲ. ಬನ್ನಿ ವೀಕ್ಷಕರೇ, ಇವು ಒಳ್ಳೆಯ ಒಂದು ಮಾಹಿತಿ ಇಷ್ಟವರೆಗೆ ಕೊಟ್ಟರು. ಈಗ ಅವರ ಮನೆಯ ಸರ್ವಿಸಿಗೆ ಬಂದಂತಹ ಒಂದು ಟ್ರಂಪೆಟ್ಗಳು ಹೇಗಿವೆ ಮತ್ತು ಇವರು ನುಡಿಸುವಂತಹ ಟ್ರಂಪೆಟ್ಗಳು ಹೇಗಿದೆ ಮತ್ತು ಇವರು ಸರ್ವಿಸ್ ಮಾಡುವುದು ಟ್ರಂಪೆಟ್ಗಳು ಹೇಗೆ ಸರ್ವಿಸ್ ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಬರುವ. ಬನ್ನಿ ವೀಕ್ಷಕರೇ, ಸರ್ ನಮಗೆ ಮಾಹಿತಿ ತೋರಿಸ್ತೇನೆ.